ಪ್ರಥಮ ಅವ್ರೆ, ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ವಿ. ಈಗ ಸೀಸನ್ 11ರವರೆಗೂ ಸುಮಾರು 200ರಿಂದ 250 ಪ್ಲಸ್ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳ ಹೊಕ್ಕಿ ಹೊರಗಡೆ ಬಂದಿದ್ದಾರೆ. ತುಂಬ ಅದ್ಭುತವಾಗಿ ಆಟಗಳನ್ನು ಆಡಿದ್ದಾರೆ. ಅವರ ವ್ಯಕ್ತಿತ್ವಗಳನ್ನ ಅವರೇ ಪರಾಮರ್ಶಿಸ್ಕೊಳ್ಳುವಂಥ ಕಾರ್ಯಗಳು ನಡೆದಿದೆ. ಅಂದರೆ ಒಂದಷ್ಟು ಜನ ತಮ್ಮ ವ್ಯಕ್ತಿತ್ವಗಳನ್ನು ಬದಲಾಯಿಸ್ಕೊಂಡಿದ್ದುಂಟು. ಕೆಲವೊಂದಷ್ಟು ಜನ ತಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನು ಕರ್ನಾಟಕದ ಜನತೆಗೆ ತಿಳಿಸಿದ್ದುಂಟು. ಆದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ನೀವು ಹೇಳ್ದಂಗೆ. ಸೊ ಈ ಬಾರಿ ಕೂಡ ಚೈತ್ರಾ ಕುಂದಾಪುರ ಅವರು ಬರೀ ಕರಾವಳಿಯ ಫೈರ್ ಬ್ರ್ಯಾಂಡ್ ಅಂತಿದ್ರು, ಹಿಂದೂ ಫೈರ್ ಬ್ರ್ಯಾಂಡ್ ಅಂತಿದ್ರು. ಅವರು ಬರೀ ಕರಾವಳಿಗಷ್ಟೇ ಗೊತ್ತಿದ್ರು, ಕೋಟ್ಯಾಂತರ ರೂಪಾಯಿ ಹಣ ನುಂಗಿದ್ರು, ಅದು ಇದು ಅಂತ ಹೇಳ್ತಾ ಇದ್ರು. ಬಟ್ ಆಕೆಯ ಒಂದು ವ್ಯಕ್ತಿತ್ವ ಏನು ಅಂತಕ್ಕಂಥದ್ದು ಆಕೆ ಬಿಗ್ ಬಾಸ್ ಮನೆಗೆ ಬಂದ ನಂತರದ ದಿನಗಳಲ್ಲಿ ಗೊತ್ತಾಯಿತು. ಇವತ್ತು ಆ ಚೈತ್ರಾ ಕುಂದಾಪುರ ಅಂತಕ್ಕಂಥ ಹೆಣ್ಮಗು ಇಡೀ ಕರ್ನಾಟಕದ ಮೂಲೆ ಮೂಲೆಗೆ ರೀಚ್ ಆಗಿದ್ದಾರೆ. ಹೌದು, ನಿಜ. ಅದು ರೀಚ್ ಆಗಿದ್ದಾರೆ. ಅದು ಆ ಶೋನ ತಾಕತ್ತದು. ಸೊ ಅದಕ್ಕೆ ಹೇಳ್ತೀನಿ, ಯಾರನ್ನೂ ದೂಷಿಸಬೇಡಿ. ಅವ್ರ ಆಟದ ವೈಖರಿಲಿ ಇರೋದಕ್ಕೆ ಸರ್, ಅಕಸ್ಮಾತ್ ಎಂಟರ್ಟೈನ್ಮೆಂಟು ಕಂಟೆಂಟು ಕೊಡದೆ ಜನ ಓಟ್ ಅಂತೂ ಹಾಕಿರಲ್ಲ ಸರ್. ಓಟ್ ಹಾಕ್ತೆ ಸುಮ್ಮನೆ ಉಳಿಸ್ಕೊಳ್ಳೋಕ್ಕೆ ಚೈತ್ರ ಆ್ಯಂಡ್ ಕಲರ್ಸ್ಗೆ ದೊಡ್ಡಪ್ಪನ ಮಗಳ ಇಲ್ಲ ತಾನೆ? ಪ್ರಶಾಂತ್ ನಾಯ್ಕ್ ಅವ್ರಿಗೆ ಕುಟುಂಬದವರ ಇಲ್ಲ ತಾನೆ? ಸೊ ಚಾನಲ್ ಹೆಂಗೆ ನಡೆಯುತ್ತೆ, ಯಾವುದ್ರ ವರ್ಕ್ ಆಗುತ್ತೋ, ಈ ಫ್ಯಾಕ್ಟ್ರಿ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂದಾಗ ಅದಕ್ಕೆ ತಕ್ಕಂತೆ ಅವ್ರು ಸ್ಪಂದಿಸಿರ್ತಾರೆ ಅಷ್ಟೇ. ಇನ್ನೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ಈ ಸೀಸನ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡೋದಾದರೆ, ಎಲ್ಲೋ ಒಂದು ಕಡೆ ಬಿಗ್ ಬಾಸೇ ತಪ್ಪು ಮಾಡಿದ್ರ ಅಂತಕ್ಕಂಥದ್ದು ಒಂದು ಪ್ರೋಮೋದಲ್ಲೇ ಅದು ಪ್ರತಿಬಿಂಬಿತವಾಗಿತ್ತು. ಅಂದರೆ ಲಾಯರ್ ಜಗದೀಶ್ ಅವರು ಅನಾವಶ್ಯಕವಾಗಿ ಎಲಿಮಿನೇಟ್ ಆದ್ರ ಅಂತಕ್ಕಂಥದ್ದು. ಸೊ ಅವ್ರ ಬಗ್ಗೆ ನಿಮ್ಮ ಒಂದು ನಿಲುವು, ಅವರು ಹೊರಗಡೆ ಬಂದಿದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್? ಒಂದೇ ಮಾತು, ಖಂಡಿತ ಅನಾವಶ್ಯಕವಾಗಿ ಆಗಿರಲ್ಲ. ಅವರು ಕೂಡ ಸಾಕಾಗಿತ್ತಂತೆ, ಹೊರಡ್ತೀನಿ ನಾನು ಇರಲ್ಲ ಅಂತ ಒಂದಷ್ಟು ಸಲ ಹೇಳಿದರು. ಸೊ ಅದ್ರ ಬಗ್ಗೆ ಅವರಿಬ್ಬರು ಕೂತ್ಕೊಂಡು ಡಿಸ್ಕಸ್ ಹಂಗಾಗಿದ್ದರೆ ಈಗ ಹೊಸ ಶೋ ಬಾಯ್ಸ್ ಆ್ಯಂಡ್ ಗರ್ಲ್ಸಲ್ಲಿ ಜಗದೀಶ್ ಅವ್ರು ಇರ್ತಾ ಇರಲ್ಲ. ಸೊ ವಿಶ್ವಾಸ ಬಾಂಧವ್ಯ ಹಾಗೆ ಇರೋದಕ್ಕೆ ಅವರೊಬ್ಬರದು ಅಂದ್ಕೊಳಂಗಿಲ್ಲ. ಯಾಕೆಂದರೆ ಆ ಸಮಯಕ್ಕೆ ಅವ್ರಿಗೆ ಬಹುಶಃ ಹೊಂದಾಣಿಕೆ ಅವ್ರು ಸಿಗ್ತಿರಲ್ಲ. ಯಾಕೆಂದರೆ ಅವರ ಟೆಂಪರ್ಗೆ ಹೊಂದಾಣಿಕೆ ಆಗೋರು ಸಿಕ್ಕಿಲ್ಲದೆ ಇದ್ದಾಗ ಒಂಟಿತನ ಕಾಡೋಕ್ಕೆ ಶುರುವಾಗುತ್ತೆ. ಒಂಟಿತನ ನಾನು 114 ದಿನ ಹ್ಯಾಂಡ್ಲ್ ಮಾಡ್ಕೊಂಬಂದೆ. ನಾನು 114 ದಿನವೂ ಒಂಟಿತನ ಎದುರಿಸಿ ನಾನು ಗೆಲ್ಲಬಲ್ಲೆ ಅನ್ನೋದು ಬಂತು. ಸೊ ಕೆಲವ್ರಿಗೆ ಅದು ಆಗದೆ ಹೋಯಿತು. ಅವ್ರಿಗೆ ಬೇಡ ನಾನು ಹೊರಟ್ಬಿಡ್ತೀನಿ ಅಂತಲೂ ಇತ್ತು. ಯಾರೂ ತೆಗ್ದಾಕಲ್ಲ. ಯಾವುದಾದ್ರು ಮಿತಿಮೀರಿದಾಗ ಮಾತ್ರ ಹಂಗೆ ಆಗುತ್ತೆ ಸರ್. ನಾರ್ಮಲಾಗಿ ಮಾತಾಡ್ತಾ ಇದ್ದಾಗ ಸರಿಯಾಗೇ ಇರುತ್ತೆ. ಯಾವುದೋ ಮಿತಿಮೀರಿದಾಗ ಮಾತ್ರ ಒಂದಷ್ಟು ಚರ್ಚಲ್ಲಿ ಮಾತುಗಳು ಏರಿಳಿತಗಳಾಗುತ್ತೆ. ಸೊ ಅದರಿಂದ ಹಂಗಾಗಿದೆ. ನನಗೆ ಅವ್ರಿಗೂ ಒಳ್ಳೇದಾಗಲಿ ಜಗದೀಶ್ ಅವ್ರಿಗೆ ಅಂತ ಹೇಳ್ತೀನಿ. ನಿಮ್ಮಷ್ಟು ಸಾಮಾಜಿಕ ಹೋರಾಟಗಳು ಅವ್ರಿಗೆ ಆ್ಯಕ್ಚುಲಿ ಈ ಸಮಯದಲ್ಲಿ ನಾನು ಇನ್ನೊಂದು ಮಾತು ಹೇಳ್ತೀನಿ. ಸಮಾಜದ ಪರ ಬಹಳಷ್ಟು ವಿಚಾರದಲ್ಲಿ ಧ್ವನಿಯಾಗಿದ್ದೀರಾ. ಅವ್ರ ಹೇಳಿಕೆಗಳು ನೋಡಿದಾಗ ಹೌದಾ ಇಂತಿಂಥದ ನಾನು ಕೂತ್ಕೊಂಡು ನೋಡೋಂಗಾಗಿದೆ. ಸೊ ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಹೋರಾಟ ಕೆಲಸಗಳಿಗೆ ಖಂಡಿತ ಒಳ್ಳೇದಾಗಲಿ ಸರ್. ಬಹಳಷ್ಟು ವಿಚಾರದಲ್ಲಿ ಧ್ವನಿಯಾಗಿದೆ, ನಿಮ್ಗೆ ಒಳ್ಳೇದಾಗಲಿ. ಹೋರಾಟಗಳು ಒಂದು ಕಡೆ, ಚಿತ್ರರಂಗದಲ್ಲಿ ಒಂದಷ್ಟು ಜನರನ್ನು ನಿಮ್ದು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಅವ್ರ ಬಗ್ಗೆ ಅದೇ ಜನರಲ್ ಆಗಿ ಆ ಥರದ ಒಂದು ಹೇಳಿಕೆಗಳನ್ನು ನೀಡಿದಾಗ ಎಲ್ಲ ಒಂದು ಕಡೆ ಆ ಹೇಳಿಕೆಗಳಿಂದ ಒಂದಷ್ಟು ಜನ ಡಿಸ್ಟರ್ಬ್ ಆಗಿದ್ದು ಉಂಟು. ಅದ್ರ ಬಗ್ಗೆ ನೀವೊಬ್ಬ ಇಂಡಸ್ಟ್ರಿಯ ಪರ್ಸನ್ ಆಗಿ, ಬಿಗ್ ಬಾಸ್ ಮಾಜಿ ವಿನ್ನರ್ ಆಗಿ ಏನು ಅನಿಸ್ತಾರೆ? ಯಾರ ವಿಷಯ? ರಚಿತಾ ರಾಮ್ ಅವ್ರ ಮೇಲೆ ಒಂದಷ್ಟು ಅಲಿಗೇಷನ್ಸ್ ಮಾಡಿದ್ರು, ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ನೋಡಿ, ಒಂದು ಮಾತು ಹೇಳ್ತೀನಿ. ನನಗೆ ರಚಿತಾ ಅವ್ರೇನು ವೈಯಕ್ತಿಕವಾಗಿ ಗೊತ್ತು, ಒಬ್ಬರೊಬ್ಬರು ಸಿಕ್ಕಾಗ ಗೌರವಿಸ್ಕೊಳ್ತೀವಿ ಅಷ್ಟೇ. ನಿಮಗೆ ಒಂದು ಶಾಕಿಂಗ್ ವಿಚಾರ ಹೇಳ್ತೀನಿ. ನನಗೆ ಅವರ ಸಿನಿಮಾ ವೈಖರಿಲೇನೋ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದಾಗ ಹಿಂಗಿತ್ತು ಹಿಂಗಿಲ್ಲ ಇಂಥ ಕಡೆ ಸಿನಿಮಾಗಿನ ಬೈಟ್ಸ್ ಕೊಡಿ ಕೇಳೋ ಹಕ್ಕಿರುತ್ತೆ. ಅವ್ರ ವೈಯಕ್ತಿಕ ಜೀವನ ಪ್ರಶ್ನೆ ಮಾಡೋಕ್ಕೆ ನನಗೇನು ಸರ್ ಇರುತ್ತೆ. ನಾನು ಕೂಡ ರಚಿತಾ ಅವ್ರು ಸಿಕ್ಕಾಗ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ರಚಿತಾ ಅವ್ರೆ ಅಂತ ಹೇಳೋದು. ಸೊ ಅದೊಂದು ವಿಶ್ವಾಸ ಇರುತ್ತೆ. ಹಾಗಂತ ಅವ್ರು ವೈಯಕ್ತಿಕವಾಗಿ ಅವರು ಏನೇ ಮಾಡಿದ್ರು ನಾನು ಅವ್ರನ್ನ ಪ್ರಶ್ನೆ ಮಾಡೋ ರೈಟ್ಸ್ ಇರಲ್ಲ. ಸಂವಿಧಾನ ಕೊಟ್ಟರೋ ಹಕ್ಕಿಂಗೆ ಅವ್ರಿಗೆ ಬದುಕೋ ಹಕ್ಕಿದೆ. ಅದು ಏನೋ ಇತ್ತ ಪ್ರೂಫ್ ಇಲ್ಲದೆ ನಾನು ಹೆಂಗೆ ಯಾರ ಮೇಲೆ ಹಿಂಗೆ ಬ್ಲೇಮ್ ಮಾಡಲಿ? ಆಕೆ ಜೀವನನ ಹೂ ಆಮ್ ಐ ಟು ಡಿಸೈಡ್ ಆ್ಯಂಡ್ ಹೂ ಆಮ್ ಐ ಟು ಜಡ್ಜ್. ನನಗೇನು ನೈತಿಕತೆ ಇದೆ ಆಕೆ ಬಗ್ಗೆ, ಅವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಅಂತ ನಾನು ಅರ್ಥ ಮಾಡಿಕೊಂಡ್ರೆ ನಾನು ಆಕೆ ಬಗ್ಗೆ ಪ್ರಶ್ನೆ ಮಾಡಲ್ಲ. ಇವತ್ತಿಗೂ ಸಹಿತ ಸಿಕ್ಕಾಗ ಅಪರೂಪ ನಾವು ಸಿಕ್ಕಾಗ ಒಬ್ಬರೊಬ್ಬರು ಗೌರವಿಸ್ಕೊಳ್ತೀವಿ. ಅಷ್ಟೇ ವಿಶ್ವಾಸ ಆಕೆಗೂ ಅವ್ರಿಗೂ ಇದೆ, ನನಗೂ ಅವ್ರ ಮೇಲೆ ಅದೇ ವಿಶ್ವಾಸ ಇದೆ. ಹಾಗಂತ ನಾವೇನು ತುಂಬ ಕ್ಲೋಸ್ ಅಲ್ಲ, ಈಗಂತ ಕ್ಲೋಸ್ ಅಂತ ತೋರಿಸ್ಕೋಬೇಕು ಅಂತಿಲ್ಲ. ಹಾಗಂತ ನನಗೆ ಅವ್ರು ಸಿಕ್ಕಿಲ್ಲ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಥವಾ ನನಗೆ ಯಾವುದೋ ಒಂದು ಕೆಲಸ. ಫಾರ್ ಎಕ್ಸಾಂಪಲ್ ಒಂದು ಸಲ ಹೇಳಿದ್ದೆ, ನನಗೊಂದು ಇದೊಂದೇ ಕಾರ್ಯಕ್ರಮಕ್ಕೆ ಬೈಟ್ಸ್ಗಳು ಈಗ ಸಿಕ್ಕಿಲ್ಲ ಅನ್ನೋದಕ್ಕೆ ನಾನು ಇನ್ನೊಂದು ಅವ್ರ ಬಗ್ಗೆ ಆರೋಪ ಹೇಳೋದು ಏನು ಚೆನ್ನಾಗಿರುತ್ತೆ? ಅವ್ರಿಗೂ ಬದುಕೋ ಹಕ್ಕಿದೆ. ಆ್ಯಂಡ್ ಅವ್ರ ಖಾಸಗಿ ಜೀವನನ ಪ್ರಶ್ನೆ ಮಾಡೋ ರೈಟ್ಸು ನನಗೆ ಯಾರೂ ಕೊಟ್ಟಿಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ಹಂಗಿಲ್ಲ ಅಂತ ಅವರೇ ಓಪನ್ ಆಗಿ ಹೇಳಿದ್ದಾರೆ ಅಂದಾಗ ಅಲ್ಲಿಗೆ ನಿಲ್ಲಿಸ್ಬಿಡೋದು ಉತ್ತಮ ಅಂತ ನಾನು ಎಲ್ಲರೂ ಕೇಳ್ಕೊಳ್ತೀನಿ, ಅವ್ರನ್ನೂ ಸಹಿತ. ಇನ್ನೊಂದು ಸಲ ಬ್ಲೇಮ್ ಪೊಲಿಟಿಕಲಿ ನೀವೇನೋ ಎಕ್ಸ್ಪೋಸ್ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ, ಬಿಡಬೇಡಿ. ಪೊಲಿಟಿಕಲಿ ಎಕ್ಸ್ಪೋಸ್ ಮಾಡ್ತಾಯಿದ್ರೆ ಮಾಡ್ಕೊಳ್ಳಿ. ಆದರೆ ಸಿನಿಮಾ ಇರೋದಕ್ಕೆ ಚಿತ್ರರಂಗ ಉಳಿವಿಗೆ ಇರೋದು ಒಬ್ಬ ಒಳ್ಳೆ ನಟಿ. ಅವರು ಕೂಡ ನೀವು ಒಳ್ಳೆ ನಟಿನ ನೀವು ಈ ಥರ ಹಿಂಗೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಆಕೆಗೂ ಕೂಡ ಕಷ್ಟ ಆಗುತ್ತೆ. ನೆಕ್ಸ್ಟು ಸಮಾಜದ ಬಗ್ಗೆ ಅಟ್ಲೀಸ್ಟ್ ಅವ್ರನ್ನ ಇಷ್ಟಪಡೋರು ನೋಡಿದಾಗ ಅವ್ರ ಮನ್ಸಿಗೆ ನೋವಾಗುತ್ತೆ. ಸರ್ ನಮ್ಗೆ ಯಾರ ಮನ್ಸು ನೋವು ಮಾಡೋ ರೈಟ್ಸ್ ಇಲ್ಲ ಸರ್. ಅದನ್ನು ನಾವು ಅರ್ಥ ಮಾಡ್ಕೊ. ಪೊಲಿಟಿಕಲಿ ಇದೆಯಾ, ಅದು ಯಾರ ಮೇಲೆ ಹೇಳ್ತೀರಿ ನೀವು ಮಾಡ್ಕೊಳ್ಳಿ, ನಿಮ್ಮ ಹೋರಾಟ ಅದು ಮಾಡ್ಕೊಳ್ಳಿ.
ಬಹಳ ಒಳ್ಳೆ ಮಾತನ್ನ ಹೇಳಿದ್ರು ಪ್ರಥಮ್ ಅವರು. ಇನ್ನೊಬ್ಬರ ಮನಸ್ಸನ್ನ ನೋಯಿಸುವಂಥ ಒಂದು ರೈಟ್ಸು ಯಾರಿಗೂ ಇರಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದು ಅಕ್ಷರಶಃ ನಿಜ. ಈ ಸಂದರ್ಶನದ ಕೊನೆಯ ಪ್ರಶ್ನೆ ಕೇಳ್ತೀನಿ. ಎಲ್ಲ ಓಕೆ, ರೀಸೆಂಟಾಗಿ ಸುದೀಪ್ ಸರು ನಾನು ಇನ್ಮೇಲೆ ಬಿಗ್ ಬಾಸನ್ನು ಹೋಸ್ಟ್ ಮಾಡಲ್ಲ ಅಂತಕ್ಕಂಥದ್ರೆ ಒಂದು ಹಿಂಟನ್ನು ನೀಡಿದ್ರು ಈ ಹಿಂದೆನೇ. ಮೊನ್ನೆ ಒಂದು 2 ದಿವಸಗಳ ಹಿಂದೆ ಮಧ್ಯರಾತ್ರಿಯಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಈ ಫಿನಾಲಿಯೇ ನಾನು ಬಿಗ್ ಬಾಸ್ ನಡೆಸ್ಕೊಡುವಂಥ ಕೊನೆಯ ಫಿನಾಲೆ ಆಗಿರುತ್ತೆ ಅಂತ. ಅದು ನಮ್ಮ ಸುದ್ದಿವಾಹಿನಿಗಳಿಗೆ ಬ್ರೇಕಿಂಗ್ ನ್ಯೂಸ್ ಅನಿಸಿದ್ರು ಕೂಡ ಬಿಗ್ ಬಾಸ್ ವೀಕ್ಷಕರಿಗಂತೂ ಶಾಕಿಂಗ್ ನ್ಯೂಸ್ ಅಂತೂ ಆಗಿದ್ದುಂಟು. ನೀವು ಹೇಳಿದ್ನಲ್ಲ, ಯಾರೊಬ್ಬರು ಹೇಳೋದು ಅದೊಂದು ಹುಚ್ಚರ ಪ್ರೋಗ್ರಾಮ್ ಅಂತ ಯಾರೋ ಹೇಳಿದ್ರು ಅಂತ. ಇಂಥ ಹೇಳಿಕೆಗಳೆಲ್ಲ ನೋಡಿದಾಗ ಅವ್ರಿಗೂ ನೋವಾಗಲ್ವ ಸರ್? ಒಬ್ಬ ಪ್ರತಿಷ್ಠಿತ ನಟ, ನಾನು ಹುಚ್ಚರ ಶೋ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೂ. ಆ ಹುಚ್ಚ ಅನ್ನೋ ಸಿನಿಮಾಯಿಂದ ಸೂಪರ್ ಸ್ಟಾರ್ ಆದವರು. ಹುಚ್ಚ ಅನ್ನೋ ಸಿನಿಮಾ 175 days ಆಯಿತು. ಸಿನಿಮಾದಲ್ಲಿ ಒಂದು ಅಭಿನಯ ಆಗಿರುತ್ತೆ, ಒಂದು ರಿಯಾಲಿಟಿ ಶೋಲಿ ಅದು ಹುಚ್ಚರ ಪ್ರೋಗ್ರಾಮ್ ಅಂದಾಗ ಆ ಶೋ ನಾನು ಹೋಸ್ಟ್ ಮಾಡಬೇಕಂತ ಆ ವ್ಯಕ್ತಿ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು, ನಾವು ಅರ್ಥ ಮಾಡ್ಕೋಬೇಕು. ಸೊ ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್. ನಾನು ರಕ್ಷಿತಾ ಅವ್ರ ವಿಚಾರ ಹೇಗೆ ಹೇಳಿದ್ನೋ ಹಾಗೆ ಸುದೀಪ್ ಸರ್ ವಿಚಾರಕ್ಕೂ ಹೇಳ್ತೀನಿ. ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಹೇಳಿದೆ ಸರ್. ಇವತ್ತಿಗೂ ನಾನು ವೈಯಕ್ತಿಕವಾಗಿ ಸುದೀಪ್ ಸರ್ ಸಿಕ್ಕಾಗ ಅದೇ ವಿಶ್ವಾಸ ಬಾಂಧವ್ಯ ಉಳಿಸ್ಕೊಂಡಿದ್ವಿ. ನಾನು ತುಂಬ ಆಪ್ತ ಅಂತ ಅವ್ರು ತೋರಿಸ್ಕೊಳ್ಳೋ ಪ್ರಯತ್ನ ಯಾವತ್ತೂ ಮಾಡಿಲ್ಲ. ಯಾಕೆಂದರೆ ಅವ್ರಿಗೆ ಯಾರೋ ಒಂದು 4-5 ಜನ, ಒಂದು 10 ಜನ ಅವ್ರದ್ದೊಂದು ಸರ್ಕಲ್ ಇದೆ. ಆ ಸರ್ಕಲ್ ಮಾತ್ರ ಅವ್ರಿಗೆ ಆಪ್ತರಾಗಿರ್ತಾರೆ. ನಾವು ದೂರದಲ್ಲಿ ನಿಂತ್ಕೊಂಡು ಅವ್ರ ಸಕ್ಸಸ್ನ ಖುಷಿಯಿಂದ ಎಂಜಾಯ್ ಮಾಡಬೇಕು. ಈಗ ಅವ್ರದ್ದೇನೋ ಹೊಸ ಆಯ್ಕೆ ಇದೆಯಾ, ಓಕೆ. ಒಂದು ಮಾತು ಇನ್ನೊಂದು ಸಲ ಸಿಕ್ಕಾಗ ನಾನು ಕೇಳ್ಕೊಳ್ತೀನಿ, ಸರ್ ದಯಮಾಡಿ ಆ ಆಯ್ಕೆನ ಪರಾಮರ್ಶೆ ಮಾಡಿ, ನಿಮ್ಮ ಅಗತ್ಯ ಯಾಕಿದೆ ಅಂತ ಅವ್ರಿಗೆ ಒಂದು ಮಾತು ನಾನು ಕೇಳ್ಕೊಳ್ತೀನಿ. ಯಾಕೆ ಕೇಳ್ಕೊಳ್ತೀನಿ ಅಂದರೆ, ಸರ್ ನಾನು ನೇರವಾಗಿ ಹೇಳ್ತೀನಿ, ನಾನು ಸುದೀಪ್ ಸರ್ಗೂ ನಮಗೂ ಒಬ್ರನ್ನೊಬ್ರು ಗೌರವಿಸೋಷ್ಟು ಪ್ರೀತಿ ಇದೆ. ಆದರೆ ನಾನು ಅವ್ರು ತುಂಬ ಆಪ್ತ ಅಂತ ಸುಳ್ಳು ಹೇಳ್ಕೊಂಡು ಓಡಾಡಲ್ಲ. ನಾನು ಯಾವತ್ತೂ ಹಂಗೆ, ಕೆಲವ್ರು ಹೆಂಗಿದೆ ಗೊತ್ತಾ, ಅದು ತೋರಿಸ್ಕೋಬೇಕು ಅಂತಲೇ ಇರುತ್ತೆ. ನಾನು ಅವ್ರಿಗೆ ಆಪ್ತ, ಅವ್ರ ಜೊತೆ ಫೋಟೋ ತೆಗೆದು ಹಾಕ್ಬಿಡ್ಬೇಕು, ಅವ್ರ ಜೊತೆ ತುಂಬ ಕ್ಲೋಸಾಗಿ ಒಂದು ಊಟ ಮಾಡ್ತಾ, ಅದು ಯಾವುದೂ ನನಗಿಲ್ಲ ಸರ್. ಪ್ರಾಮಾಣಿಕವಾಗಿರೋದೇನೆಂದರೆ, ಯಾಕೆ ಅವ್ರು ಬೇಕು ಅನ್ನೋದು ಹೇಳ್ತೀನಿ. ಅವ್ರಿಗೆ ಬಹುಶಃ ಸಿನಿಮಾಸ್ ಜಾಸ್ತಿ ಮಾಡಬೇಕು ಅಂತ ಯಾಕೆ ಬಂದಿದೆ ಅಂದರೆ, ಲಾಸ್ಟ್ 2.5 ವರ್ಷದಿಂದ ಒಂದು ಸಿನಿಮಾ ಬಂದಲ್ಲಿ ಈಗ ಮ್ಯಾಕ್ಸ್ ಬಂತು. ಬಹುಶಃ ಡಿಸೆಂಬರ್ 27 ಬರ್ದೇ 3 ವರ್ಷ ಆಗಿದೆ ಸರ್. 2022 ಆದಮೇಲೆ 25 ಬರ್ತಾ ಇತ್ತು. ಸೊ ಇದು ಅವ್ರಿಗೆ ಬಹುಶಃ ಕಾಡಿದೆ. ಆಮೇಲೆ ಅವ್ರಿಗೆ ನಾನೊಂದು ಮಾತು ಕೇಳ್ಕೊಳ್ತೀನಿ, ಯಾಕೆಂದರೆ ಸರ್ ನಮಗೆಲ್ಲರಿಗೂ ಲೈಫ್ ಆಗಿದೆ, ಸಂತೋಷ. ಇನ್ನೊಂದು 20 ಜನ ಕಂಟೆಸ್ಟೆಂಟ್ಸ್ ಬರ್ತಾರೆ. ಆರ್ಟಿಸ್ಟ್ ಇನ್ನೊಂದು ಯಾವುದೋ ಒಂದು ನಿಮ್ಮ ಅವ್ರ ತಾಯಿ ತುಂಬ ಇಷ್ಟಪಡೋ ಶೋ ಸರ್. ಅವ್ರ ತಾಯಿ ತುಂಬ ಇಷ್ಟಪಡೋ ಶೋ. ಅವ್ರ ತಾಯಿಗೆ ನಿಮಗೊಂದು ಮಾತು ಹೇಳ್ತೀನಿ. ಅವ್ರ ತಾಯಿ ಒಂದು ಮಾತು ಹೇಳಿದರು, ನನಗೆ ಹೇಳಿದ ಮಾತನ್ನು ನಾನು ಹೇಳ್ತೀನಿ. ಯಾಕೆಂದರೆ ನಂದು ಅವ್ರದ್ದು ಫೋಟೋಸು ಬಹುಶಃ ಅವ್ರ ತಾಯಿ ಜೊತೆಗೆ ಯಾರು ಕರೆದ ಹೆಗಲ ಮೇಲೆ ಕಾಯಕ್ಕೆ ಅವರೊಬ್ಬರು ಕಿವಿ ಹಿಂಡಿ ಹೆಗಲ ಮೇಲೆ ಹಾಕಿದ್ದು ಬಹುಶಃ ನಾನು ಒಬ್ಬಂದೆ. ಅದೊಂದು ಘಟನೆ ಹೇಳ್ತೀನಿ ಅವ್ರ ತಾಯಿದು. ಆಮೇಲೆ ಅವರು ಶೋ ಬಗ್ಗೆ, ಅವರ ನಿರ್ಧಾರದ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸುದೀಪ್ ಸರ್ದು ಏನಾಗಿದೆ ಅಂದರೆ, ಒಂದು ಸಲ ಅವ್ರ ಮನೆಗೆ ಹೋಗಿದ್ದೆ. ಮಾತಾಡ್ತಾ ಇದ್ದಾಗ ಅವ್ರ ತಾಯಿ, ಪ್ರಥಮ್ ಹೇಗಿದ್ದೀರಿ ನೀವು? ಅವ್ರು ಮಾತಾಡೋ ಶೈಲಿ ಹಿಂಗೆ ಅವ್ರ ತಾಯಿ. ಅಂದರೆ ತುಂಬ ಸ್ಟ್ಯಾಂಡರ್ಡ್ ಆಗಿದೆ. ಆ ಮಾತನ್ನು ಕೇಳಬೇಕು ಅನಿಸುತ್ತೆ. ತುಂಬ ತೂಕವಾಗಿ ಮಾತಾಡ್ತಾ ಇದ್ರು ಅವ್ರ ತಾಯಿ. ಚೆನ್ನಾಗಿದ್ದೀನಿ, ಅದೇ ಒಂಚೂರು ಸರ್ ಹೇಳಿದರು ಬರೋಕ್ಕೆ ಈ ಥರ. ನಿಮಗೆ ವಿಷಯ ಗೊತ್ತಾ, ಪ್ರತಿ ಸೀಸನ್, ಪ್ರತಿ ವೀಕ್ ಡೇನ ನಾನು ಒಬ್ಬ ಸಾಮಾನ್ಯವಾಗಿ ಅಭಿಮಾನಿ ಥರ ಅಥವಾ ಇನ್ಯಾವುದಲ್ಲ, ಒಬ್ಬ ಒಳ್ಳೆ ವೀಕ್ಷಕ. ಬಿಗ್ ಬಾಸ್ನ ಮೊದಲ ವೀಕ್ಷಕ ಯಾರು ಗೊತ್ತಾ? ನಾನೇ. ನಾನು ಫ್ರೈಡೇ ಎಲ್ಲ ಆದಮೇಲೆ ಅವ್ರಿಗೆ ಒಂದು ಇದೆಲ್ಲ ತೊಗೊಂಡ್ರೆ, ಅವರು ಕಂಪ್ಲೀಟ್ ಬ್ರೀಫಿಂಗ್ ಎಲ್ಲ ತೊಗೊಂಡ್ಮೇಲೆ ಅವರು ಒಳಗೆ, ಸುದೀಪ್ ಅವರು ಒಳಗೆ ಮಗನ ಕೂಡ ಅವ್ರು ಹೋಗಿ ಹೇಳೋ ಪ್ರೀತಿ ಇತ್ತು ದೀಪು ಅವರು ಕೂತ್ಕೊಂಡೆಲ್ಲ ರೀಡಿಂಗ್ ಎಲ್ಲ ತೊಗೊಂಡ್ಮೇಲೆ ನಾನು ಅಟ್ಲೀಸ್ಟ್ ಒಂದು ಸಲ ಮಾತಾಡೋದು, ನನಗೆ ಹೇಗೆ ಕಾಣಿಸ್ತು ಅನ್ನೋದನ್ನು ನಾನು ಯಾವುದೇ ಒಂದು ಸೈಡೆಡ್ ನಿಂತ್ಕೊಳ್ಳದೆ, ಯಾವುದೇ ಕಂಟೆಸ್ಟೆಂಟ್ ಪರ ನಿಂತ್ಕೊಳ್ಳದೆ ಪ್ರಾಮಾಣಿಕವಾಗಿ ಹೇಳ್ತಾ ಇದೆ. ಅದು ಕೂಡ ಅವರು ಕೂಡ ಹೇಳ್ತಾ ಇದ್ದಿದ್ದು, ಅವ್ರು ಜಡ್ಜ್ ಮಾಡೋಕ್ಕೆ ವೀಕೆಂಡ್ ಶೋ ನಡ್ಸೋಕ್ಕೆ ಈಸಿ ಆಗ್ತಾಯಿತ್ತು ಅಂತ ಸುದೀಪ್ ಅವ್ರ ತಾಯಿ ನಂಗೆ ಹೇಳಿದ್ದು. ಒನ್ ಆಫ್ ದ ಮೊದಲ ವೀಕ್ಷಕರು ಅವರೇ. ಸೊ ಅವ್ರ ತಾಯಿಗೋಸ್ಕರ ಸುದೀಪ್ ಸರ್ ನಡೆಸ್ಬಹುದು ಅಂತ ಒಂದಿದೆ. ನಾವು ಒಂದು ಮಾತು ಕೇಳ್ಕೊಳ್ತೀವಿ, ಯಾಕೆಂದರೆ ಸಿನಿಮಾಸ್, ಯಾಕೆಂದರೆ ಅವ್ರಿಗೆ ಏನಾಗಿದೆ ಗೊತ್ತಾ ಸರ್, 1 ವೀಕ್ ಫಾರಿನ್ ಶೂಟ್ಗೆ ಹೋಗೋಕ್ಕಾಗಲ್ಲ ಈ ಸೀಸನ್ ನಡೆದ್ರೆ. ಯಾಕೆ ಹೇಳಿ? ಗುರುವಾರ ನೈಟು ಇಲ್ಲ ಶುಕ್ರವಾರ ಬೆಳಗ್ಗೆ ಬರಬೇಕು. ಶುಕ್ರವಾರ, ಶನಿವಾರ, ಭಾನುವಾರ ಅಲ್ಲೇ ಇದ್ದರೆ ಇನ್ನು 4 ದಿನದಲ್ಲಿ ಹೋಗೋದು ಯಾವಾಗ, ಬರೋದು ಯಾವಾಗ, ಅವ್ರು ಶೂಟ್ ಮಾಡೋದು ಯಾವಾಗ? ಒಬ್ಬ ಸ್ಟಾರ್ ನಟನ ಸಾಂಗ್ 5 ದಿನ ಬೇಕು ಶೂಟ್ ಮಾಡೋಕ್ಕೆ, ಮಿನಿಮಮ್ 5 ದಿನ, 4ರಿಂದ 5 ದಿನ ಬೇಕು. ಶಾರ್ಟ್ಸು, ಡುಜುಕ್ ಮುಖ ಒಂದು ಸಲ, ಆ ಮುಖ ಕಣ್ಣು ಒಂದು ಸಲ ಝೂಮು, ಇನ್ನೊಂದು ಆ್ಯಂಗಲ್ ಒಂದು. ಸೊ ಇವೆಲ್ಲ ಮಾಡೋದ್ರಿಂದ ಸೊ ಫಾರಿನ್ ಹೋಗೋಕ್ಕಾಗ್ತಿಲ್ಲ, ಅಥವಾ ಇನ್ನೇನೋ ಒಂದು ಕಂಪ್ಲೀಟ್ ಸಿನಿಮಾ 10 ದಿನ ಒಂದು ಸ್ಟ್ರೆಚ್ಚಲ್ಲೇ ಕೊಡೋಕ್ಕೆ ಆಗ್ತಾಯಿಲ್ಲ. ಇದೆಲ್ಲವೂ ಬಹುಶಃ ಸುದೀಪ್ ಸರ್ಗೆ ಕಾಡಿರ್ಬೋದು. ಜೊತೆಗೆ ಇಂಥ ಹೇಳಿಕೆಗಳು ಯಾರೋ ಪಾಪ ದೊಡ್ಡವ್ರು ನಾನು ನೋಡಿದ್ದೆ, ಅವ್ರಿಗೂ ಕೂಡ ನಾನು ನಮಸ್ಕಾರ ಮಾಡಿ ಹೇಳ್ತೀನಿ. ಇದೊಂಥರ ಹುಚ್ಚಿರು ಶೋ ಅಂತೆಲ್ಲ ಪಾಪ ಹೇಳಿದರು ಯಾರೋ ಪತ್ರಕರ್ತರು ಕೂಡ. ಅಂಥದ್ದೆಲ್ಲ ಬಹುಶಃ ನೋಡಿ ಅವ್ರಿಗೂ ಮನ್ಸಿಗೆ ನೋವಾಗಿರ್ಬೋದು. 11 ಸೀಸನ್ ಯಶಸ್ವಿಯಾಗಿ ಯಾರು ಸಹ ನಡ್ಸ್ಕೊಂಬಂದಿದ್ದಾರೆ, ಅಷ್ಟಾಗುತ್ತಾ? 11 ಸೀಸನ್ ಅದು ಹುಚ್ಚರು ಶೋ ಆಗಿದೆ. 11 ಸೀಸನ್ ಸುದೀಪ್ ಅವ್ರು ನಡೆಸ್ತಾರಲ್ಲ ಸರ್, ದುಡ್ಡಿಗೆ ಅಂತ ನಡೆಸೋ ವ್ಯಕ್ತಿತ್ವ ಅಲ್ಲ ಸರ್ ಅವ್ರದ್ದು. ನಿಮಗೆ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಶೋನ ಮುಂದಿನ ಸೀಸನ್ಗಳಲ್ಲಿ ನೋಡೋದು ಎಷ್ಟು ಕಷ್ಟ ಅನಿಸುತ್ತೆ, ಅಥವಾ ಅವ್ರು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಅನಿಸುತ್ತಾ, ಹೇಗೆ ಅಂತ? ಸರ್ ಅವ್ರು ಇಲ್ಲದೆ ಇಮ್ಯಾಜಿನ್ ನನಗೆ ಇದುವರೆಗೂ ಒಂದು ಸಲ ಆಗಿಲ್ಲ. ಬೇರೆ ಸೀಸನ್ಲೆಲ್ಲ ಹೆಂಗಾಗಿದೆ ಗೊತ್ತಾ? ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಾಗಾರ್ಜುನ್ ನಡೆಸ್ತಾ ಇದ್ದೆ, NTR ಒಂದು ಸಲ ಬಂದರು. ನೆಕ್ಸ್ಟ್ ಇನ್ಯಾರು, ನಾಣಿ ಒಂದು ಸಲ, ಎಲ್ಲರೂ ಒಂದೊಂದು ಸಲ ಬಂದಿರೋದ್ರಿಂದ ಯಾರ್ದು ಏನೇನು ವಿಶೇಷ ನೋಡ್ಬಿಟ್ಟವ್ರು. ಕಮಲಾಸನ್ ಒಂದು ಸಲ ನಡೆಸಿರು, ಈ ಕಡೆ ವಿಜಯ್ ಸೇತುಪತಿ ಒಂದು ಸಲ, ಸಲ್ಮಾನ್ ಖಾನ್ ಜಾಕೆ ಸಂಜಯ್ ದತ್, ಅಲ್ಲೆಲ್ಲ. ನಮ್ಮ ಕಡೆ ಸುದೀಪ್ ಸರ್ ಏನು ಮಾಡೋಣ ಅವಕಾಶವೇ ಕೊಟ್ಟಿಲ್ಲ.
ಸುದೀಪ್ ಸರ್ ಇಲ್ಲದೆ ಇಮ್ಯಾಜಿನೂ ಮಾಡ್ಕೊಳಕ್ಕಾಗದೇ ಇರೋಂಗೆ ಅವ್ರು ಮಾಡಿ ಇಟ್ಬಿಟ್ಟಿದ್ದಾರೆ. ಅದೇನೋ ಅವ್ರು ಇದ್ರೆ ಅದೊಂದು ಮಾಯ. ಅವ್ರು ಹೆಂಗೆ ಗೊತ್ತಾ, ನಿಮಗೆ ಸುದೀಪ್ ಅವ್ರದ್ದೊಂದು ಗುಣ ನಿಮಗೆ ಹೇಳ್ತೀನಿ ಕೇಳಿ. ನಾನು ಒಂದು ಸಲ ನೋಡಿದ್ದೆ, ಎಲ್ಲಿ ಅಂದರೆ ಶೂಟ್ ನಡಿಬೇಕಾದ್ರೆ ಒಂದು ಸಲ ಹಿಂಗೆ ಅಂದರೆ ಕುತ್ಕೊಂಡು ಮಾತಾಡ್ತಾರೆ. ಯಾರು ಬಂದರೆ ಶಾರ್ಟ್ ರೆಡಿ ಅಂದೇಟ್ಗೆ ಫೋನ್ ಹಿಂಗೆ ಕೊಟ್ಬಿಟ್ಟು ಹೋದರೆ ಈ ಶಾರ್ಟ್ ಏನು ಅಂತ ಟಕ್ಕನ ಮೂಡ್ ತಗೋತಾರೆ. ಈ ಫೋನ್ ಏನೋ ಟ್ವೀಟ್ ಮಾಡ್ತಾರೆ, ಇನ್ನೇನೋ ನೋಡ್ತಾರೋ ಅದನ್ನು ಬಿಟ್ಬಿಡ್ತಾರೆ. ಆ ಮೂಡು ಏನು ಬೇಕು ಅದಕ್ಕೆ ತಕ್ಕಂತೆ ಪರ್ಫಾರ್ಮ್ ಮಾಡ್ತಾರೆ. ಮತ್ತೆ ಅದೆಲ್ಲ ಆಗಿ ರೆಡಿನಾ ಓಕೆ ಆಯಿತು ಅಂತ ಬಂದಾಗ ಕೂತ್ಕೊಂಡ್ರೆ ಓಹ್ ಹಾಯ್ ಮತ್ತೆ ಯಾರನ್ನ ಹಿಂಗಂದು ಮಾಡಿದ್ರು ಮತ್ತೆ ಮಾತಾಡಿಸಿ ಮತ್ತೆ ಫೋನ್ ತೊಗೊಂಡ್ರೆ ಯಾವ ಕೆಲಸಕ್ಕೆ ಏನು ಮಹತ್ವ ಕೊಡಬೇಕು ಕೊಟ್ಟೇ ಕೊಡ್ತಾರೆ. ಇವರು ಕೆಲಸದ ಮೇಲೂ ಶ್ರದ್ಧೆ. ಸರ್ ಒಂದು ಸೀಸನ್ ಶನಿವಾರ ಭಾನುವಾರದ ಎಪಿಸೋಡ್ ನಡೆಯುತ್ತಲ್ಲ, 12 ಅವರ್ ನಿಂತ್ಕೋತಾರೆ ಸರ್ ಆ ವ್ಯಕ್ತಿ. 11 ಗಂಟೆಗೆ ಶುರುವಾರ 2:30 3 ಗಂಟೆ ತನಕ ಒಂದು ಸೆಷನ್ ನಡೆಯುತ್ತೆ. 10 ಗಂಟೆಯಿಂದ 3 ಗಂಟೆ ತನಕ. 3 ಗಂಟೆಗೆ ಊಟದ ಬ್ರೇಕಾರೆ 4ರಿಂದ ಪುನಃ ರಾತ್ರಿ 10 ಗಂಟೆ ತನಕ ನಡೆಯುತ್ತೆ. ಕಾಲು ನೋವು ಬಂದ್ಬಿಡುತ್ತೆ, ಜೊತೆಗೆ ಮಾರನೇ ದಿನ ಕೆಲಸ ಮಾಡೋಕ್ಕಲ್ಲ, ನಿಂತೇ ಇರಬೇಕು. ಆಮೇಲೆ ಓಡಾಡೋದು ಸರ್, ನೀವು ನಡೆಯೋದಕ್ಕೆ ಒಂದೇ ಜಾಗದಲ್ಲಿ ನಿಂತ್ಕೊಳಕ್ಕಲ್ಲ ಮನುಷ್ಯಂಗೆ. ಇವರೆಲ್ಲ ಕೂತ್ಕೊಂಡಾಗ ಆಮೇಲೆ ಅವರು ಎಲ್ಲರೂ ಹೋಗಿ ಬನ್ನಿ ತ್ರಿವಿಕ್ರಮ್ ಅವರೇ ಅಂತ ಹೇಳ್ತಾರೆ, ಮಂಜು ಅವರೇ, ಭವ್ಯ ಅವರೇ, ಎಲ್ಲರನ್ನೂ ಆ ಗೌರವದಿಂದ ಮಾತಾಡ್ತಾರೆ. ಹನುಮಂತ ಅವರೇ ನೀವೇನು ಹೇಳ್ತೀರಾ ಅಂತ, ಹನುಮಂತು ನೀನೇನು ಹೇಳ್ತೀಯೋ ಯಾವತ್ತೂ ಮಾತಾಡಿಲ್ಲ. ಅದೆಲ್ಲವೂ ಇರೋದ್ರಿಂದ ಅದು ಹುಚ್ಚು ಶೋ ಆಗಲ್ಲ. ಅಂಥ ಅದ್ಭುತ ಶೋಗೆ ಸುದೀಪ್ ಸರೇ ನಿರೂಪಣೆ ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ. ಇಲ್ಲದೇ ತುಂಬ ಕಷ್ಟ ಆಗುತ್ತೆ. ಸಾಧ್ಯ ಆದರೆ ಇನ್ನೊಂದು ಸಲ ಸಿಕ್ಕಾಗ ನಾನು ಈ ಆ್ಯಂಗಲ್ 2 ಆ್ಯಂಗಲ್ ಅವ್ರನ್ನ ಕೇಳ್ತೀನಿ. ನೋಡಿ ಸರ್, ನಮಗೆಲ್ಲರಿಗೂ ಲೈಫ್ ಹೆಂಗೋ ಒಂದು ಆಯಿತು, ಅದೇ ಥರ ನಿಮ್ಮ ಶೋ ಮಾಡೋದ್ರಿಂದ ಬಹಳಷ್ಟು ಜನಕ್ಕೆ ಇದಾಗುತ್ತೆ. ನೀವೆಲ್ಲ ಕಟ್ಟರೋ ಒಂದು ಆಲದ ಮರ ಈಗ ಅಂತ ನಾನು ಮಾತು ಕೇಳ್ಕೊಳ್ತೀನಿ. ನಾನು ತುಂಬ ಕ್ಲೋಸ್ ಅಲ್ಲ, ಬಟ್ ನಮ್ಮ ಮಾತನ್ನು ಕನ್ಸಿಡರ್ ಮಾಡ್ತಾರೆ ಅಂತ ನಂಬಿಕೆ ಇದೆ. ನಾನು ಕ್ಲೋಸ್ ಅಂತ ಹೇಳಿ ಜನಕ್ಕೆ ಅವರ ಫ್ಯಾನ್ಸ್ಗಳಿಗೆ ರಾಂಗ್ ಮೆಸೇಜ್ನ ಹೇಳೋದು ಅವೆಲ್ಲ ಮಾಡಲ್ಲ. ಒಬ್ಬರನ್ನೊಬ್ಬರು ತುಂಬ ಗೌರವಿಸೋಷ್ಟು ವಿಶ್ವಾಸ ನಾನು ಉಳಿಸ್ಕೊಂಡಿದ್ದೀನಿ, ಅವರು ಅದೇ ಅಭಿಮಾನ ಇಟ್ಕೊಂಡಿದ್ದಾರೆ. ಅದು ಆ ದೊಡ್ಡ ವ್ಯಕ್ತಿಯ ದೊಡ್ಡತನ. ಥ್ಯಾಂಕ್ ಯು ಪ್ರಥಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ನಿಮ್ಮ ಮುಂದಿನ ಸಿನಿಮಾಗಳು, ನಿಮ್ಮ ಮುಂದಿನ ಯೋಜನೆಗಳು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಬಿಗ್ ಬಾಸ್ ಸೀಸನ್ 4ರ ವಿನ್ನರ್ ಆಗಿರ್ತಕ್ಕಂತಹ ಲಾರ್ಡ್ ಪ್ರಥಮ್, ಕ್ಯಾಪ್ಟನ್ ಪ್ರಥಮ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಲಕ್ಷ್ಮೀನಾರಾಯಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.